ಓಂ ಶ್ರೀ ಧರ್ಮಸ್ಥಳ ಮಂಜುನಾಥಾಯ ನಮಃ. ಕಾವಂದರರು ವೀರೇಂದ್ರ ಹೆಗಡೆಜಿಯವರು ಮಾತಾಶ್ರೀ ಹೇಮಾವತಿ ಅಮ್ಮನವರಿಗೆ ನಮಸ್ಕರಿಸುತ್ತಾ, ನಾನು ಗದಗ ಜಿಲ್ಲಾ ಗದಗ ತಾಲೂಕು ಹುಯಿಲಗೋಳ ಗ್ರಾಮದ ನವಜೀವನ ಸಮಿತಿಯ ಸದಸ್ಯರು. ನನ್ನ ಹೆಸರು ವೀರಣ್ಣ ಅಂಗಡಿ. ನಾನು ಇತ್ತೀಚಿನ ದಿನಗಳಲ್ಲಿ ಶ್ರೀ ವೀರೇಂದ್ರ ಹೆಗಡೆಜಿ ಹಾಗೂ ಧರ್ಮಸ್ಥಳದ ಬಗ್ಗೆ ಕೆಲವು ದುಷ್ಟ ಶಕ್ತಿಗಳು ಮಲಿನವಾಗುವ ಹಾಗೆ ಮಾಡುತ್ತಿದ್ದಾರೆ. ಆದರೆ ವೀರೇಂದ್ರ ಹೆಗಡೆಜಿಯವರು ಮಾಡುವ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಬೆಲೆ ಕೊಡದೆ ತಮ್ಮ ವೈಯಕ್ತಿಕ ಇವುಗಳನ್ನು ಸಾಧಿಸುತ್ತಾ ಬಂದಿದ್ದಾರೆ. ವೀರೇಂದ್ರ ಹೆಗಡೆಜಿಯವರು ಗ್ರಾಮೀಣ ಭಾಗದ ಎಲ್ಲ ರೈತರಿಗೂ ಮತ್ತು ಎಲ್ಲ ಸಂಘದ ಸಂಸ್ಥೆಯವರಿಗೂ ತುಂಬ ಉಪಕಾರವನ್ನು ಮಾಡಿದ್ದಾರೆ. ನಮ್ಮ ಜೀವನ, ನಾವು ಮೊದಲು ಕುಡಿತದಿಂದ ನಮ್ಮ ಜೀವನ ಹಾಳಾಗಿತ್ತು. ವೀರೇಂದ್ರ ಹೆಗಡೆಯವರು ಮಧ್ಯವರ್ಜನ ಶಿಬಿರವನ್ನು ಏರ್ಪಡಿಸಿ ನಮ್ಮ ಜೀವನವನ್ನು ಉನ್ನತ ಮಟ್ಟಕ್ಕೆ ಒಯ್ಯುವುದರಲ್ಲಿ ಅವರ ಪಾತ್ರ ದೊಡ್ಡದು. ಆದ್ದರಿಂದ ಇಂತೆಲ್ಲ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವ ವೀರೇಂದ್ರ ಹೆಗಡೆಜಿಯವರ ಬಗ್ಗೆ ಕೆಲವು ದುಷ್ಟಶಕ್ತಿಗಳು, ಕಾಣದ ಕೈಗಳು ಆಟ ಆಡುತ್ತವೆ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ ಅವಹೇಳನ ಮಾಡುವ ಆ ದುಷ್ಟಶಕ್ತಿಗಳಿಗೆ ಮಂಜುನಾಥ ಒಂದು ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆಂದು ನಾವು ಯಾವಾಗಲೂ ಒಂದು ಹೇಳುವುದೇನೆಂದರೆ, ಶ್ರೀ ಪೂಜ್ಯರ ಕಾರ್ಯಕ್ರಮಗಳು, ಮಧ್ಯವರ್ಜನ ಶಿಬಿರ, ಕೆರೆ ತುಂಬುವ ಕಾರ್ಯಕ್ರಮಗಳು ಹಾಗೂ ಸ್ವಸಹಾಯ ಸಂಘಗಳು ಮುಖಾಂತರ ಬ್ಯಾಂಕಿನಿಂದ ಇದು ಮಾಡಿ ಸಾಲ ಕೊಟ್ಟು ನಾವು ಮಧ್ಯವರ್ತಿಗಳಾಗಿ ಮಾತ್ರ ಸೇವೆ ಮಾಡ್ತೀವಿ. ಆದ್ದರಿಂದ ನಮ್ಮ ಧರ್ಮಸ್ಥಳ ಪೂಜ್ಯರು ರೈತರಿಗೆ ಅನುಕೂಲವಾಗಲೆಂದು ಹಾಗೂ ಮಹಿಳಾ ಸಬಲೀಕರಣ ಮಾಡುವ ಉದ್ದೇಶದಿಂದ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ಕೊಟ್ಟು ಆರ್ಥಿಕವಾಗಿ ಬಲಢ್ಯರನ್ನಾಗಿ ಮಾಡಲು ಶ್ರೀ ವೀರೇಂದ್ರ ಹೆಗಡೆಜಿಯವರು ಶ್ರಮಿಸುತ್ತಿದ್ದಾರೆ. ಇಂಥ ಒಳ್ಳೆಯ ಕೆಲಸ ಮಾಡುವ ನಮ್ಮ ಕಲಿಯುಗದ ದೇವರಿಗೆ ಇಂಥ ಕೆಲವೊಂದು ದುಷ್ಟಶಕ್ತಿಗಳು ತಮ್ಮ ಮನಸೋ ಇಚ್ಛೆ ಸಾಮಾಜಿಕ ಜಾಲತಾಣದಲ್ಲಿ ತಮಗೆ ಬೇಕಾದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಾ ಕೋರ್ಟ್ ಎಷ್ಟೋ ಸಲ ಅವರಿಗೆ ಚಿಮಾರಿ ಹಾಕಿದರೂ ಸಹ ಅವರು ತಮ್ಮ ಹೊಸ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದಾರೆ. ಆದ್ದರಿಂದ ಎಲ್ಲ ನವಜೀವನ ಸಮಿತಿಯ ಸದಸ್ಯರು, ಪೂಜ್ಯರ ಕೂಡ ನಾವು ಯಾವಾಗಲೂ ಅವರಿಗೆ, ನಮಗೆ ಬೆನ್ನೆಲುಬಾಗಿ ಅವರಿದ್ದಾರೆ, ಅವರಿಗೆ ನಾವು ಅವರ ಹಿಂದೆ ಇರುತ್ತೇವೆ. ಯಾವುದೇ ಇದನ್ನು ಪೂಜ್ಯರು ಎದೆಗುಂದುವ ಪ್ರಶ್ನೆ ಇಲ್ಲ. ಒಂದು ಸಾವಿರಾರು ಲಕ್ಷಾಂಗಟ್ಟಲೆ ಕಾರ್ಯಕರ್ತರು ಸಂಘದ ಅವರಿಂದ ಸಹಾಯ ಪಡೆದ ಕೋಟ್ಯಾನುಗಟ್ಟಲೆ ಕಾರ್ಯಕರ್ತರು ಅವರು ಹಿಂದಿದ್ದಾರೆ. ಪೂಜ್ಯರಿಗೆ ಯಾವಾಗಲೂ ನಾವು ಬೆನ್ನೆಲುಬಾಗಿರ್ತೀವಿ, ಅವರು ನಮಗೆ ಬೆನ್ನೆಲುಬಿರ್ತೀವಿ. ಇವತ್ತು ನಾವು ಸಂಸಾರದಿಂದ ಸುಖವಾಗಿರಬೇಕಂದರೆ ವೀರೇಂದ್ರ ಹೆಗಡೆಜಿ ಅವರೇ ಕಾರಣ. ಅಂಥ ಕಲಿಯುಗದ ದೇವರನ್ನು ಬಿಟ್ಟು ನಾವು ಯಾವೇ ದುಷ್ಟಶಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ದುಡ್ಡಿಗೋಸ್ಕರ ಚಾನಲನ್ನು ಸೃಷ್ಟಿ ಮಾಡಿಕೊಂಡು ಯೂಟ್ಯೂಬ್ ಮುಖಾಂತರ ಧರ್ಮಸ್ಥಳದ ಹೆಸರನ್ನು ಹಾಗೂ ವೀರೇಂದ್ರ ಹೆಗಡೆಜಿ ಅವರ ಹೆಸರನ್ನು ಕೆಡಿಸುತ್ತಿರುವ ಆ ದುಷ್ಟಶಕ್ತಿಗಳಿಗೆ ನಾವೆಲ್ಲರೂ ಒಂದು ಪಾಠ ಕಲಿಸುವ ಸಮಯ ಬಂದಿದೆ. ಆದ್ದರಿಂದ ನಾವೆಲ್ಲ ನವಜೀವನ ಸಮಿತಿಯ ಸದಸ್ಯರು ಮತ್ತು ನಮ್ಮ ಸ್ವಸಹಾಯ ಸಂಘದಿಂದ ಉಪಯೋಗವನ್ನು ತಗೊಂಡು ತಮ್ಮ ಮಣಿತನವನ್ನು ಬಲಢ್ಯವನ್ನಾಗಿ ಮಾಡಿದ ಎಲ್ಲ ಸಂಘದ ಸದಸ್ಯರಿಗೆ ನಾವು ತಿಳಿಸುವುದೇನೆಂದರೆ, ನಾವೆಲ್ಲರೂ ಕೂಡಿಕೊಂಡು ವೀರೇಂದ್ರ ಹೆಗಡೆಜಿಯವರಿಗೆ ಬೆನ್ನೆಲುಬಾಗಿ ನಿಂತು ಆ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುವ ಕೆಲಸವನ್ನು ನಾವು ಮಾಡಬೇಕೆಂದು ಎಲ್ಲ ಪೂಜ್ಯರ ಭಕ್ತಾದಿಗಳಿಗೆ ಮತ್ತು ನಮ್ಮ ನವಜೀವನ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ನಾನು ಕೇಳಿಕೊಳ್ಳುತ್ತೇನೆ. ಮತ್ತು ಇನ್ನೊಂದು ವಿಷಯ, ಪೂಜ್ಯರು ಅನಾಥರಿಗೆ ಮತ್ತು ಬಡವರಿಗೆ ಆಶ್ರಯ ಮನೆಗಳನ್ನು ಗೌರ್ಮೆಂಟ್ ಕೊಡುತ್ತಾ, ಆದರೆ ಇವರು ಉಚಿತ ರೂಪದಲ್ಲಿ ಕಟ್ಟಿಸಿಕೊಡ್ತಾರೆ. ಇವೆಲ್ಲ ಸಮಾಜಮುಖಿ ಕಾರ್ಯಕ್ರಮ, ಮಾಶಾಸನ ಎಲ್ಲವನ್ನು ಕೊಡುತ್ತಿರುವಾಗ, ಸರ್ಕಾರ ಮಾಡಲಾರದ ಕೆಲಸವನ್ನು ಪೂಜ್ಯರು ಮಾಡುತ್ತಿರುವಾಗ ಇಂಥ ದುಷ್ಟಶಕ್ತಿಗಳು ಅವರ ಹೆಸರನ್ನು ಕೆಡಿಸಲು ಇಲ್ಲ ಸಲ್ಲದ ಆರೋಪವನ್ನು ಮಾಡುತ್ತಿದ್ದಾರೆ. ಇವನ್ನೆಲ್ಲ ಯಾವ ಜನರು ನಂಬಬೇಡ್ರಿ. ನಾವು ಇದೋ ಒಂದು ಹೇಳೋದು ನಿಮಗೆ, ಪೂಜ್ಯರು ನಮ್ಮಿಂದಿದ್ದಾರೆ, ನಾವು ಅವರಿಂದಿರೋಣ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೀನಿ. ಜೈ ಮಂಜುನಾಥ ಸ್ವಾಮಿ.